ನನ್ನ ಲೈಫಿನ ವರ್ಸ್ಟ್ ನೈಟ್ ಗೈಸ್. ಆಲ್ಮೋಸ್ಟ್ ನಂಗೆ 2-3 ಮಂತ್ಸ್ ಇಂದ ಬ್ಯಾಕ್ ಪೇನ್ ಇತ್ತು. ಬರೀ ಅವಾಗ ಪೇನ್ ಬರ್ತಿತ್ತು, ತಡ್ಕೊಂತಿದ್ದೆ. ರೀಸೆಂಟ್ ಆಗಿ ಒಂದ್ಸತಿ ಪೇನ್ ಜಾಸ್ತಿ ಆಗಿತ್ತು, ಅದ್ರ ಸ್ಕ್ಯಾನಿಂಗ್ ಮಾಡಿಸಿದ್ದೆ. ಕಿಡ್ನಿ ಸ್ಟೋನ್ ಇರ್ಬೋದು ಅಂತ ಡಾಕ್ಟರ್ ಸ್ಕ್ಯಾನಿಂಗ್ ನೋಡ್ಬಿಟ್ಟು ಏನಿಲ್ಲ ಅಂತ ಹೇಳಿದ್ರು. ಅದು ಪೇನ್ ಬರ್ತಿದ್ದಿಲ್ಲ, ಏನಕ್ಕೆ ಅಂತ ಕೇಳಿದಾಗ ಊಟ ಕರೆಕ್ಟ್ ಆಗಿ ಮಾಡ್ತಿಲ್ಲ, ಟೈಮಿಗೆ ಊಟ ಮಾಡಿ ಚೆನ್ನಾಗಿ ನೀರ್ ಕುಡೀರಿ ಅಂತ ಹೇಳಿದ್ರು. ಅದು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಗೈಸ್. ಆದ್ರೆ ನೆನ್ನೆ ಬಂತು ಪೇನ್, ತುಂಬಾ ವರ್ಸ್ಟ್ ಆಗಿತ್ತು, ತುಂಬಾ ಒದ್ದಾಡಿದೆ. ಇನ್ನೊಂದ್ಸತಿ ಆ ಪೇನ್ ಬರಬಾರ್ದು ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಎದ್ದು ಚೆನ್ನಾಗಿ ನೀರ್ ಕುಡ್ದಿ ಬೇಗ ಬೇಗ ರೆಡಿಯಾಗಿ ಸ್ಟೋರ್ ಹೊರಟೆ. ಅಮ್ಮ ನಂಗೋಸ್ಕರ ಬೇಗ ಎದ್ದಿ ಇವತ್ತು ಅಡಿಗೆ ಮಾಡಿ ಪಾರ್ಸಲ್ ಮಾಡ್ಕೊಟ್ಟಿದ್ರು. ನಮ್ಮ ಅಂಗಡಿಗೆ ಸ್ವಲ್ಪ ಇವತ್ತು ವಾಟರ್ ಬಾಟಲ್ಗಳು ತಗೊಂಡೋಗ್ಬೇಕಿತ್ತು. ನನಗೆ ಡಾಕ್ಟರ್ ಹೇಳ್ದಾಗಿಂದ ಬುದ್ಧಿ ಬಂತು, ನಾನು ಚೆನ್ನಾಗಿ ನೀರು ಕುಡಿಬೇಕು, ನಮ್ಮ ಬರೋ ಕಸ್ಟಮರ್ಸ್ಗೆ ಚೆನ್ನಾಗಿ ನೀರು ಕುಡಿಸ್ಬೇಕು ಅಂದ್ಬಿಟ್ಟು ವಾಟರ್ ಬಾಟಲ್ ತಗೊಂಡೋಗ್ತಿದ್ದೆ. ತುಂಬಾ ಬಿಸಿಲಿತ್ತಲ್ಲ ಗೈಸ್, ಅವಾಗ ನೀರು ಕುಡಿತಾ ಇರಿ. ಫೈನಲಿ ಅಂಗಡಿ ರೀಚ್ ಆದೆ. ವಾಟರ್ ಬಾಟಲ್ ಜೊತೆ ಚಾಕ್ಲೇಟ್ಸ್ ತಂದಿದ್ದೆ ಕಸ್ಟಮರ್ಸ್ಗೋಸ್ಕರ. ಬನ್ನಿ ವಾಟರ್ ಬಾಟಲ್ ತೋರಿಸ್ತೀನಿ. ಇದು ಚಿಕ್ಕ ಚಿಕ್ಕ ವಾಟರ್ ಬಾಟಲ್. ಬಂದಿದ್ದ ತಕ್ಷಣ ಆಸ್ ಯೂಶುವಲ್ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆನ್ಲೈನ್ ಎಲ್ಲ ಚೆಕ್ ಮಾಡ್ಕೊಂಡು ಅಂಡ್ ಒಂದು ಚಿಕ್ಕ ಬೌಲ್ ತಂದಿದ್ದೆ. ಅದು ಚಾಕ್ಲೇಟ್ಗಳು ಇಡಕ್ಕೆ ಡಿಸೈನ್ ಆಗಿ ಚೆನ್ನಾಗಿದೆಯಾ ಕಮೆಂಟ್ ಹಾಕಿ ಗೈಸ್. ಅಂಡ್ ನಿಮ್ಗೂ ಈ ಚಾಕ್ಲೇಟ್ ಬೇಕಂದ್ರೆ ಸ್ಟೋರ್ನ ವಿಸಿಟ್ ಮಾಡೋದು ಮರಿಬೇಡಿ. ಸ್ವಲ್ಪ ಕೆಲಸ ಮುಗಿಸಿ ಹೊಟ್ಟೆ ಹಸಿತಿತ್ತು ಅಂತ ಊಟ ಕುತ್ಕೊಂಡೆ. ಊಟ ಮಾಡಿದ್ಮೇಲೆ ಮತ್ತೆ ಕೆಲಸ ಮುಗಿಸಿ ಇವತ್ತು ವರ್ಕೌಟ್ ಮಾಡಲೇಬೇಕು ಅಂದ್ಬಿಟ್ಟು ಜಿಮ್ಗೆ ಬಂದೆ ಗೈಸ್. ಒಂದ್ ಸ್ವಲ್ಪ ಫ್ರೀ ಎಕ್ಸರ್ಸೈಸ್ ಮಾಡೋ ಅಷ್ಟರಲ್ಲಿ ಕೆಳಗಡೆ ಫೋನ್ ಬಂತು, ಕಸ್ಟಮರ್ ಬಂದವ್ರು ಬೇಗ ಕೆಳಗಡೆ ಬನ್ನಿ ಅಂತ. ಕಸ್ಟಮರ್ಸ್ ಬಟ್ಟೆ ಸೆಲೆಕ್ಟ್ ಮಾಡಿ ಕೊಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಯಾಕೋ ವರ್ಕೌಟ್ ಆಗಲ್ಲ, ನಾಳೆನೇ ಮಾಡೋಣ ಅಂದ್ಬಿಟ್ಟು ಬಂದು ಮನೆಗೆ ಹೊಟ್ಟೆ ಗೈಸ್. ಆದ್ರೆ ನಾಳೆಯಿಂದ ಪಕ್ಕಾ ವರ್ಕೌಟ್ ಮಾಡೇ ಮಾಡ್ತೀನಿ, ಪ್ರಾಮಿಸ್.